ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಾವೆಲ್ಲ ಕರಿಘಟ್ಟ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಕರಿಘಟ್ಟ ಅನ್ನೋ ಹೆಸರನ್ನ ನೀವು ಕೇಳಿದ್ದೀರಾ ಅಲ್ವಾ? ಶೂಟಿಂಗ್ ಸ್ಪಾಟ್ ಅದು. ತುಂಬ ಫಿಲ್ಮ್ಗಳದ್ದು ಶೂಟಿಂಗ್ ಆಗಿದೆ ಇಲ್ಲಿ. ರೀತು ಮತ್ತು ಅವಳ ಫ್ರೆಂಡ್ ಪ್ರಿಯಾಂಕಾ ಆಲ್ರೆಡಿ ಹೋಗಿದ್ದು ಬರ್ತಿದ್ದಾರೆ. ಜಾತ್ರೆಗೆ ಹೋಗಿದ್ದು ಬರ್ತಾ ಇದ್ರು ಬಂದ್ರ. ಹಾಯ್ ಪ್ರಿಯಾಂಕಾ, ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಪ್ಪ. ರೀತು ಬಸ್ ಇಳಿದು ಹೋಗ್ತಿದ್ಲು. ನಾನು ಫೋನ್ ಮಾಡಿದೆ, ನಾನು ನೋಡಿದೆ, ಅವಳ ಪಾಪ ನೋಡಿರಲಿಲ್ಲ. ಮತ್ತೆ ವಾಪಸ್ ಬಂದು ಮಾತಾಡಿಸ್ಬಿಟ್ಟು ಹೋಗ್ತಾ ಇದ್ದಾಳೆ. ಶಾರು ವಾಪಸ್ ಮನೆ ಕೊಟ್ಟಾಗದ. ನಮ್ಮ ಅದೃಷ್ಟ ನೋಡಿ, ನಾವು ಬಂದು ಕೂತ್ಕೊಂಡ್ಮೇಲೆ 5 ಬಸ್ ಹೋಯಿತು. ರೀತು ಬಂದು ಇಳ್ದಿದ್ದೊಂದು ಬಸ್ಸು, ಅದಾದಮೇಲೆ ಅವಳು ವಾಪಸ್ ಹೋಗುವಾಗ ಒಂದು ಬಸ್ಸು, ನೆಕ್ಸ್ಟ್ ಒಂದು ಬಸ್ಸು, ಇದೊಂದು ಲಾಸ್ಟ್ ಬಸ್ಸು, ಪ್ರೈವೇಟ್ ಬಸ್ ಒಂದು. ಇಷ್ಟೆಲ್ಲ ಬಸ್ಸು ನಾವು ಯಾವ ಕಡೆ ಹೋಗಬೇಕಿತ್ತೋ ಅದರ ಆಪೋಸಿಟ್ ಸೈಡ್ ಹೋಯಿತು. ನಿಮಗೂ ಕೂಡ ತುಂಬ ಸಲ ಹೀಗೆ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಕೊನೆಗೂ ಪ್ರೈವೇಟ್ ಬಸ್ಸೇ ನಮಗೆ ಸಿಕ್ಕಿದ್ದು. ಅದೇ ಬಸ್ಸಿಗೆ ಹೋಗ್ತಾ ಇದ್ದೀವಿ. ದೂರದಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಕರಿಘಟ್ಟದ ಬೆಟ್ಟ. ಇವಾಗ ನಾವು ಅಲ್ಲಿಗೆ ಹೋಗ್ತಿರೋದು. ಕರಿಘಟ್ಟ ರೋಡ್ ಪಕ್ಕದಲ್ಲೇ ಇದೆ, ಅದರಿಂದಾಗಿ ತುಂಬಾ ಟ್ರಾಫಿಕ್ ಇತ್ತು. ಬೆಳಿಗ್ಗೆಯಿಂದನೂ ತುಂಬ ಜನ ಹೋಗ್ತಾ ಇದ್ದಾರೆ, ತುಂಬ ಜನ ವಾಪಸ್ ಅವ್ರ ಊರಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಬೆಟ್ಟದ ಮೇಲೆ ಹೋಗೋದಕ್ಕೆ ಒಂದು ದಾರಿ ಇದೆ, ಅದರಲ್ಲಿ ವೆಹಿಕಲ್ಸ್ ಎಲ್ಲ ಹೋಗಬಹುದು. ನಡ್ಕೊಂಡು ಹೋಗೋದಕ್ಕೂ ಮೆಟ್ಲುಗಳಿದೆ, ಮೆಟ್ಲು ಮೇಲೆ ಹತ್ಕೊಂಡು ಕೂಡ ಹೋಗ್ಬೋದು. ಇಲ್ಲಿ ಕಾವೇರಿ ನದಿ ಹರಿತಾ ಇದೆ. ಬಂದವರೆಲ್ಲ ಇಲ್ಲೇ ಪಾದದ ಹತ್ರನೇ ಪೂಜೆ ಮಾಡ್ಕೊತಾ ಇದ್ದಾರೆ. ತುಂಬ ಜನ ಇಲ್ಲೇ ಪೂಜೆ ಮಾಡ್ಕೊತಾರೆ, ಯಾಕಂದರೆ ದೇವಸ್ಥಾನದೊಳಗಡೆ ಇವತ್ತು ಪೂಜೆ ಇಲ್ಲ. ಅಂದರೆ ಪೂಜೆ ಇಲ್ಲ ಅಂತ ಹೇಳಿದ್ರೆ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿ ಒಳಗಡೆ ಪೂಜೆ ಮಾಡಿಸೋ ಹಾಗಿಲ್ಲ. ಇಡೀ ಬೆಟ್ಟ ಸಿಗೋವರೆಗೂ, ಅಂದರೆ ದೇವಸ್ಥಾನ ಸಿಗೋವರೆಗೂ ಮೆಟ್ಲು ಮೇಲೆಲ್ಲ ವೆರೈಟಿ ವಸ್ತುಗಳನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಕರಿಘಟ್ಟ ತುಂಬಾ ಫೇಮಸ್ ಪ್ಲೇಸ್ ಇದು. ನಮ್ಮ ಭಾಷೆಯಲ್ಲೇ ಪರಭಾಷೆಗಳ ಸಿನಿಮಾ ಎಲ್ಲ ತುಂಬ ಶೂಟಿಂಗ್ ನಡೆದಿದೆ ಇಲ್ಲಿ. ಜಾತ್ರೆ ಅಂದಮೇಲೆ ಕೇಳಬೇಕಾ, ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಏನಕ್ಕ ಮಾಡ್ತಾ ಇದ್ದೀರಾ ಇಲ್ಲಿ? ಅದೇ ಇದು ಬಂದೈತಲ್ಲ ಫೈರ್ ಇಂಜಿನ್. ಸ್ವಲ್ಪ ಹೊತ್ತು ಆಟೋ ಎಲ್ಲ ಮೇಲೆ ಹೋಗೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ರು. ಮತ್ತು ಯಾರೂ ಹೋಗಬೇಡಿ ಮೇಲೆ ಅಂತ ಹೇಳ್ತಿದ್ರು, ಯಾಕಂದರೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಬಿಟ್ಟಿದ್ರು. ಬೆಂಕಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿತ್ತು. ಅದರಿಂದಾಗಿ ಯಾರೂ ಮೇಲ್ಗಡೆ ಹೋಗಬೇಡಿ ಅಂತ ಹೇಳಿದ್ರಂತೆ. ವಿಜಯಕ್ಕಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಅದರಿಂದಾಗಿ ಅವರು ಅಲ್ಲೇ ಕೆಳಗಡೆ ಕೂತ್ಕೊಂಡಿದ್ದಾರೆ. ಇಲ್ಲೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದು ಇದು ಪ್ರಸಾದ ಹಂಚ್ತಾ ಇರ್ತಾರೆ. ಅಂದರೆ ಈ ದೇವ್ರ ಒಕ್ಕಲವರು ಅಥವಾ ಏನಾದರೂ ಹರಕೆ ಮಾಡ್ಕೊಂಡಿರೋರು ಇಲ್ಲಿ ಬಂದು ಅಡುಗೆ ಮಾಡಿ ಎಲ್ಲರಿಗೂ ಊಟವನ್ನು ಕೊಡ್ತಾ ಇರ್ತಾರೆ. ಯಾವಾಗಲೂ ಹಸಿರಿಗೆ ಪ್ರಸಿದ್ಧಿಯಾಗಿರೋ ನಮ್ಮ ಕರಿಘಟ್ಟ ಇವಾಗ ನೋಡಿ ಹೇಗೆಲ್ಲ ಬೆಂಕಿಯಿಂದ ಒಣಗಿ ಹೀಗಾಗಿದೆ ಅಂತ. ನಾವು ಅಂದ್ಕೊಂಡಿರೋದು ಈ ಥರ ಕಲ್ಲು ಜೋಡಿಸಿದ್ರೆ ಆಗುತ್ತಂತೆ. ಹೇಪ್ಪ, ಅಯ್ಯಪ್ಪ, ತುಂಬ ಸುಸ್ತಾಗ್ತಿದೆ, ನಡೆಯೋಕ್ಕೆ ಆಗ್ತಿಲ್ಲ. ನೋಡಿ, ಫೈರ್ ಇಂಜಿನ್ ಬಂತು ನೋಡಿ, ರೆಡ್ ಕಲರ್. ನಾನು ನಿಮಗೆ ವಿಡಿಯೋ ಮಾಡಿದಾಗ ಹೇಳಲಿಲ್ಲ. ಇಲ್ಲಿ ನೋಡಿ, ಪಾಪ ಇಲ್ಲಿ ನಿಂತ್ಕೊಂಡಿದ್ದಾರೆ ಜನ ಎಲ್ಲ. ಈ ಕಡೆ ಹೊರಟೋಗ್ಬಿಟ್ರೆ ಮತ್ತೆ ಬೇಗ ಪಾಸ್ ಆಗಿ ಇಲ್ಲಿಂದ ಅಂತ ಹೇಳೋಕ್ಕೆ ಅಂತಾನೆ ಫೈರ್ ಇಂಜಿನ್ ಅವ್ರು ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಬಿಸಿಲಿದ್ದಕ್ಕೂ ಅದಕ್ಕೂ ಬೆಂಕಿ ತುಂಬ ವೇಗವಾಗೇ ಬರ್ತಿತ್ತು. ಇಲ್ಲೊಬ್ಬರು ಮಗುವನ್ನು ತಮ್ಮ ಹೆಗ್ಲ ಮೇಲೆ ಕೂರಿಸ್ಕೊಂಡು ಬರ್ತಿದ್ರು. ಇಲ್ಲಿ ನೋಡಿ, ಪಕ್ಕದಲ್ಲೇ ದಾರಿ ಇರೋದು ಮೇಲ್ಗಡೆಗೆ ವೆಹಿಕಲ್ಸ್ ಹೋಗೋದಕ್ಕೆ ಅಂತ. ಜೀವನದಲ್ಲಿ ಪ್ರತಿಯೊಬ್ಬರು ಮುಖ್ಯ ಅನ್ನೋದು ಇದಕ್ಕೇನೆ. ನೋಡಿ, ಫೈರ್ ಇಂಜಿನ್ ಅವ್ರು ಬಂದು ಇಲ್ಲೆಲ್ಲ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಅವರಿಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತಲ್ವ. ಪಾಪ ಈ ಬೆಂಕಿಗೆ ಪಕ್ಷಿಗಳೆಲ್ಲ ಎಲ್ಲ ಕಡೆ ಚದುರು ಹೋಗ್ತಿವೆ. ಅವುಗಳನ್ನ ನೋಡಿದಾಗ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ಬೆಟ್ಟ ಹತ್ತುವಷ್ಟರಲ್ಲಿ ನಿಜವಾಗ್ಲೂ ತುಂಬಾ ಸುಸ್ತಾಯಿತು ನನಗೆ. ಶಾರು ಇವತ್ತು ಅಮ್ಮು ಬಂದಿಲ್ಲ ಅಂತ ಹೇಳಿದರೆ ಅವಳು ಬರ್ತಿರ್ಲಿಲ್ಲ. ಅಮ್ಮು ಕೂಡ ಬರ್ತೀನಿ ಅಂತ ಹೇಳಿದ್ದಕ್ಕೆ ಅವಳು ಕೂಡ ಬಂದಿದ್ದಾಳೆ. ಮಕ್ಕಳು ಹಾಗೆ ಯಾರಾದರೂ ಜೊತೆಗಿದ್ರೆ ಇಷ್ಟ ಆಗುತ್ತೆ.
ಹಾಗೂ ಹೀಗೂ ಮಾಡಿ ಬೆಟ್ಟದ ಮೇಲೆ ಹತ್ಕೊಂಡು ಬಂದ್ವಿ. ಅಲ್ಲಿ ಬರುವಾಗ ಕಲ್ಲುಗಳನ್ನ ಜೋಡಿಸಿದ್ರು. ನಾನು ಯಾಕೆ ಈ ಥರ ಕಲ್ಲುಗಳನ್ನ ಜೋಡಿಸಿದ್ದೀರಾ ಅಂತ ಕೇಳಿದೆ. ಆಂಜನೇಯ ಸ್ವಾಮಿದು ಒಂದು ಪುಟ್ಟ ಗುಡಿ ಇತ್ತಲ್ಲಿ. ಆವಾಗ ಅವ್ರು ಹೇಳಿದ್ರು, ನಾವು ಅಂದ್ಕೊಂಡಿರೋದು ಒಳ್ಳೇದಾಗುತ್ತಂತೆ, ಅಂದರೆ ನಾವು ಅಂದ್ಕೊಂಡಿರೋದು ಆಗುತ್ತಂತೆ, ಅದಕ್ಕೆ ಈ ರೀತಿ ಕಲ್ಲುಗಳನ್ನ ಜೋಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಆದರೆ ನಾನೇನು ಕಲ್ಲುಗಳನ್ನ ಜೋಡಿಸೋದಕ್ಕೆ ಹೋಗಲಿಲ್ಲ. ನಾವು ಬೇಗನೆ ಹೊರಡಬೇಕಂತ ಮನೆಯಿಂದ ಹೊರಟ್ವಿ. ಹುಡುಗರು ಬರಲಿ ಅಂತ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಇಲ್ಲ ರೇಖಾ ನಾನು ಇಬ್ಬರೇ ಆಗಿದ್ದರೆ 12 ಗಂಟೆ ಅಷ್ಟೆಲ್ಲ ಬರ್ತಿದ್ವಿ. ಹುಡುಗರು ಕರ್ಕೊಂಡು ಹೋಗೋಣ ಅಂತ 2 ಗಂಟೆ ಮೇಲೆ ಹೋಗೋಣ ಅಂದ್ಕೊಂಡ್ವಿ. 2 ಗಂಟೆ ಅಷ್ಟರಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಜಸ್ಟ್ 1-2 ಸೆಕೆಂಡ್ಸ್ಗೆ ಬಸ್ ಮಿಸ್ ಆಗೋಯಿತು. ಆವಾಗ ತಾನೇ 2 ಬಸ್ ಹೊರಟಿತ್ತಂತೆ. ಸೊ ಅದರಿಂದಾಗಿ ನಮಗೆ ಬಸ್ ಸಿಕ್ಕಿದ್ದೇ 1.5 ಗಂಟೆ ಟೈಮ್ ಲೇಟಾಗಿ, ಅದಕ್ಕೆ ಲೇಟ್ ಆಯಿತು. ನಾವು ಆ ಟೈಮಿಗೆ ಕರೆಕ್ಟಾಗಿ ಬಂದಿದ್ದರೆ ತೇರನ್ನು ಎಳೆಯೋದನ್ನು ನೋಡಬಹುದಾಗಿತ್ತು. ದೇವಸ್ಥಾನದ ಅಕ್ಕಪಕ್ಕ ಒಳಗಡೆ ಹೊರಗಡೆ ಎಲ್ಲ ಇವತ್ತು ತುಂಬ ಪ್ರಸಾದ ಹಂಚ್ತಾರೆ. ಪಾನಕ ಆಗಿರಬಹುದು, ನೀರು ಮಜ್ಜಿಗೆ ಆಗಿರಬಹುದು, ಪಾಯಸ ಆಗಿರಬಹುದು, ಮತ್ತು ಕೋಸಂಬರಿ, ಪುಳಿಯೋಗರೆ ಎಲ್ಲವನ್ನೂ ಹಂಚ್ತಾರೆ. ನಾವು ಬಂದಿದ್ದು ಸ್ವಲ್ಪ ತಡವಾಯ್ತಲ್ವ, ಅದರಿಂದ ನಾವು ಬರೋವಷ್ಟರಲ್ಲೆಲ್ಲ ಖಾಲಿ ಆಗಿತ್ತು. ನಾವು ಹೋದ್ಮೇಲೂ ಸಹ ತುಂಬ ಜನ ಪ್ರಸಾದವನ್ನು ಕೊಡ್ತಿದ್ರು. ಬಾಣಂತಿ ಆಗಿರುವಾಗ ಮಕ್ಕಳಿಗೆ ಹಾಲು ಸಾಕಾಗಲ್ಲ ಅಂತ ಅಂದ್ಕೊಳ್ಳಿ, ಅಂದರೆ ಅಮ್ಮಂದ್ರಿಗೆ ಮಕ್ಳಿಗೆ ಹಾಲು ಕೊಡೋದಕ್ಕೆ ಸಾಕಾಗಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ಅವರು ಹಾಲನ್ನು ಕಾಯಿಸ್ಕೊಂಡು ಬಂದು ಮಕ್ಕಳುಗಳಿಗೆ ಹಂಚ್ತೀನಿ ನಾನು ಅಂತ ಹರಕೆ ಮಾಡ್ಕೊಂಡಿರ್ತಾರೆ. ಸೊ ಆ ರೀತಿ ಹರಕೆ ಮಾಡ್ಕೊಂಡಿರೋರು ಸಹ ಮಕ್ಕಳಿಗೆಲ್ಲ ಬಂದು ಇಲ್ಲಿ ಹಾಲನ್ನು ಕೊಡ್ತಿರ್ತಾರೆ. ಮತ್ತು ಚಾಕ್ಲೇಟ್ಸ್ ಎಲ್ಲ ಕೊಡ್ತಿರ್ತಾರೆ. ತಮ್ಮ ಮಕ್ಕಳ ವಿದ್ಯೆ ಚೆನ್ನಾಗಿ ಬರಲಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿರೋರು ಪುಸ್ತಕ, ಪೆನ್ನು, ಪೆನ್ಸಿಲು, ಸ್ಕೇಲು ಎಲ್ಲವನ್ನು ಕೂಡ ಕೊಡ್ತಿರ್ತಾರೆ. ಇಲ್ಲಿ ನೋಡಿ, ಪದ್ಮಾವತಿ ಅಮ್ಮನವರು. ಇವರು ಗರ್ಭಗುಡಿ ಇದೆ ಅಲ್ವಾ ಶ್ರೀನಿವಾಸ ದೇವ್ರದ್ದು, ಆ ಗರ್ಭಗುಡಿಯ ಬಲಭಾಗದಲ್ಲಿ ಇವ್ರ ದೇವಸ್ಥಾನ ಇದೆ. ನಾನು ನಿಮ್ಗೆ ಹೇಳಿದೆ ಅಲ್ವಾ ಮೊದಲೇ, ದೇವಸ್ಥಾನ ಒಳಗಡೆ ಕೂಡ ಪ್ರಸಾದ ಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ಬೆಳಿಗ್ಗೆಯಿಂದನೂ ಕೊಡ್ತಿರ್ತಾರೆ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಇದೆಯೋ ಏನೋ ಗೊತ್ತಿಲ್ಲ, ಆದರೆ ಪದ್ಮಾವತಿ ಅಮ್ಮನವ್ರದ್ದು ವಿಡಿಯೋ ಮಾಡ್ಕೊಳ್ಳೋಕೆ ಪರ್ಮಿಷನ್ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತು ದೇವರು ನಿಮಗೆ ಅಂತ ಅಂದ್ಕೊಳ್ತೀನಿ. ಇವಾಗ ನಾವು ಹೋಗಿದ್ದ ಟೈಮ್ನಲ್ಲಿ ಅಷ್ಟು ರಶ್ ಇರಲಿಲ್ಲ. ರಥ ಹೇಳಿದ್ರು ನೋಡಿ, ಆ ಟೈಮಲ್ಲಾದರೆ ಫುಲ್ಲು ರಶ್ ಇರೋದು. ಅವಾಗ ವೆಹಿಕಲ್ಸ್ನೂ ಸಹ ಮೇಲ್ಗಡೆ ಬಿಡ್ತಿರ್ಲಿಲ್ಲ, ಯಾಕಂದರೆ ಸುತ್ತ ವೆಹಿಕಲ್ಸ್ ನಿಲ್ಲಿಸ್ಬಿಟ್ರೆ ರಥ ಎಳೆಯೋದಕ್ಕೆ ಹಿಂಸೆ ಆಗುತ್ತೆ ಅಂತ ಆ ಟೈಮ್ನಲ್ಲಿ ಬಿಡ್ತಿರ್ಲಿಲ್ವಂತೆ. ನಾವು ಬಂದಾಗ ತುಂಬ ಏನು ರಶ್ ಇರಲಿಲ್ಲ, ಆರಾಮಾಗಿ, ಅಂದರೆ ಕ್ಯೂ ಇತ್ತು ಇಲ್ಲ ಅಂತ ಅಲ್ಲ, ಅಂದರೆ ಆರಾಮಾಗಿ ಹೋಗ್ಬೋದಾಗಿತ್ತು. ಏನೊಂದು 10-15 ನಿಮಿಷಕ್ಕೆಲ್ಲ ಕ್ಯೂ ಖಾಲಿ ಆಗಿತ್ತು. ಇಲ್ಲಿ ನೋಡಿ, ಮೇಲ್ಗಡೆ ಬರೀ ಚಪ್ಪಡಿ ಕಲ್ಲುಗಳಲ್ಲೇ ಮಾಡಿರೋದು, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ನಿಮಗೆ ದೂರದಿಂದನೇ ನೀವು ಶ್ರೀನಿವಾಸ ದೇವರನ್ನ ನೋಡ್ಕೊಬಿಡಿ, ಯಾಕಂದರೆ ಹತ್ತಿರದಿಂದ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ವಿಡಿಯೋ ಮಾಡ್ಕೋಬೇಡಿ ಅಂತ ಹೇಳಿದ್ರು, ಅದರಿಂದ ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾವು ದೇವಸ್ಥಾನದೊಳಗಡೆ ಹೋಗುವಷ್ಟರಲ್ಲಿ 4:20 ಆಗಿತ್ತು. ದೇವಸ್ಥಾನದ ಒಳಗಡೆ ಸಹ ಹಲವಾರು ಕಲ್ಲಿನ ಕಂಬಗಳಿದೆ. ತುಂಬ ಜನ ಎಲ್ಲರೂ ಹಣೆಗೆ ತಿರುಪತಿ ನಾಮವನ್ನು ಹಾಕ್ಸ್ಕೊಂಡಿದ್ರು. ಶ್ರೀನಿವಾಸ ದೇವ್ರಿಗೂ ಅದೇ ನಾಮ ಅಲ್ವಾ, ಇಲ್ಲಿ ನೋಡಿ ಮಕ್ಕಳು ಕೂಡ ಹಾಕ್ಸ್ಕೊಂಡಿದ್ದಾರೆ. ನಾನು ದೇವರನ್ನು ಕಣ್ತುಂಬ ನೋಡಿಕೊಂಡೆ, ತುಂಬಾ ಖುಷಿಯಾಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗೂ ಕೂಡ ನಿಮಗೆಲ್ಲ ಶ್ರೀನಿವಾಸನ ತೋರಿಸ್ಬೇಕನ್ನೋ ಆಸೆ ಇರುತ್ತಲ್ವ. ಯಾರೋ ಸ್ಟೇಟಸ್ಗೆ ಹಾಕಿದ್ರು, ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ತೋರಿಸಿದ್ದೀನಿ. ನಾನು ವಿಡಿಯೋ ಮಾಡ್ಕೊಂಡಿದ್ದಲ್ಲ. ಗರ್ಭಗುಡಿಯ ಎಡಭಾಗದಲ್ಲಿರುವಂತಹ ಭೋಗ ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿಕೊಂಡು ವೈಕುಂಠ ದ್ವಾರದಿಂದ ಹೊರಗಡೆ ಬಂದ್ವಿ. ಇದು ನನ್ನ ಗುಡಿ, ಚೊಕ್ಕಟವಾಗಿ ಇಡಿ ಅಂತ ಇಲ್ಲಿ ಬರೆದಿದ್ದಾರೆ. ಅದಾದಮೇಲೆ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ದರ್ಶನ ಎಲ್ಲ ಆದಮೇಲೆ ಹಿಂದೆ ಪ್ರಸಾದ ಕೊಡ್ತಿದ್ರಲ್ವ ದೇವಾಲಯದ ಹಿಂದೆ, ಸೊ ನಾವು ಕೂಡ ಪ್ರಸಾದ ಈಸ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನಮಗೆಲ್ಲ ಲಾಡು ಕೊಡ್ತಿದ್ರು. ಲಾಡು ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಬೆಳಿಗ್ಗೆಯಿಂದ ಪ್ರಸಾದ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಹೇಳಿದೆ. ದೇವಸ್ಥಾನ ಒಳಗಡೆ ಕೂಡ ಪ್ರಸಾದ ಸಿಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶ್ರೀನಿವಾಸ ದೇವರ ದೇವಸ್ಥಾನದ ಎಡಭಾಗದಲ್ಲಿ ಬೃಂದಾವನ ಕೂಡ ಇದೆ. ಹಾಗೆ ಬೃಂದಾವನ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಸುಮಾರು 3-4 ಆಂಜನೇಯ ಸ್ವಾಮಿದು ಸಣ್ಣ ಸಣ್ಣ ಗುಡಿಗಳಿದೆ. ಅದಾದಮೇಲೆ ಇಲ್ಲೇ ಪಕ್ಕದಲ್ಲಿ ಮಂಟಪ ಇದೆ ಅಲ್ವಾ, ಮಂಟಪದಲ್ಲಿ ಹೊಸದಾಗಿ ರಾಮ, ಲಕ್ಷ್ಮಣ ಮತ್ತು ಸೀತೆಯರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಮಾಡಿರೋದು, ಇದನ್ನು ಮೊದಲು ಇರಲಿಲ್ಲ. ಇಲ್ಲೇ ಅದ್ರ ಪಕ್ಕ ಇನ್ನೊಂದು ಸಣ್ಣ ಗುಡಿಯಲ್ಲಿ ಲಕ್ಷ್ಮೀ ದೇವಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ರಂಗನಾಥ ಸ್ವಾಮಿ, ಶ್ರೀನಿವಾಸ ದೇವರು, ವೆಂಕಟೇಶ್ವರ ಸ್ವಾಮಿ ಎಲ್ಲ ಇರೋ ಕಡೆ ಗರುಡ ದೇವರು ಇರಲೇಬೇಕು. ಅದೇ ಸಭಾಂಗಣದಲ್ಲಿ ಗರುಡ ದೇವರ ಮೂರ್ತಿಯನ್ನು ಸಹ ಇಟ್ಟಿದ್ದಾರೆ. ಇಷ್ಟು ದಿನ ಏನಪ್ಪ ಕಂಟೆಂಟ್ ಹಾಕೋದು, ಏನಪ್ಪ ಕಂಟೆಂಟ್ ಹುಡ್ಕೋದು ಅಂತ ಅನ್ನಿಸ್ತಿತ್ತು. ಆದರೆ ಇತ್ತೀಚೆಗಂತೂ ನನ್ನ ಫೋನಲ್ಲಿ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟಿದೆ. ನಾನಿವಾಗ ಅಲ್ಲಿಗೆ ಇಲ್ಲಿಗೆ ಹೋಗೋದೇ ಆಗಿದೆ. ನನಗೆ ಟೈಮ್ ಕೊಟ್ಕೊಳ್ಳೋದಕ್ಕೆ ಟೈಮ್ ಸಾಕಾಗ್ತಿಲ್ಲ ಅನ್ನೋ ಹಾಗಾಗಿದೆ. ದೇವಸ್ಥಾನದಲ್ಲಿ ಒಂದು 5 ನಿಮಿಷ ಕೂತ್ಕೋಬೇಕಂತ ಹೇಳ್ತಾರಲ್ವ, ನಾವು ಮಂಟಪದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡ್ವಿ. ದೇವಸ್ಥಾನದ ಎದುರುಗಡೆ ಶ್ರೀ ವೆಂಕಟರಮಣ ಸ್ವಾಮಿ ಸಸ್ಯೋದ್ಯಾನವನ ಅಂತ ಒಂದಿದೆ. ಒಳಗಡೆ ಹೋಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಹೋದವರೆಲ್ಲ ಕೂತ್ಕೊಳ್ಳೋದಕ್ಕೆ ಒಂಥರ ಮಂಟಪದ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉತ್ಸವ ಮೂರ್ತಿಯನ್ನು ತುಂಬ ಹತ್ತಿರದಿಂದ ನೋಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಇಲ್ಲಿ ಹರಕೆ ಮಾಡ್ಕೊಂಡಿರೋರು ಪ್ರಸಾದ ಹಂಚ್ತಾರೆ ಅಂತ. ಸೊ ಯಾರೋ ಬಂದು ಮೊಸರನ್ನ ಕೊಡ್ತಿದ್ರು, ನಾವು ಕೂಡ ಸ್ವಲ್ಪ ಈಸ್ಕೊಂಡ್ವಿ. ಶಾರು ಮತ್ತು ಅಮ್ಮ ಈಸ್ಕೊಳ್ಳಿಲ್ಲ. ಅವ್ರಿಗೇನೇ ಇದ್ದರೂ ಜಾತ್ರೆ ಅಂದಮೇಲೆ ಹೊರಗಡೆ ತಿಂಡಿ ತಿನ್ನೋದೇ ಬೇಕು. ನಾವಿಲ್ಲಿ ಕಬ್ಬಿನ ಹಾಲು ಕುಡಿಯೋಣ ಅಂತ ಬಂದ್ವಿ. 1 ಗ್ಲಾಸ್ಗೆ 20 ರೂಪಾಯಿ, 4 ಜನನೂ ತೊಗೊಂಡು ಕುಡಿದ್ವಿ. ನಾನು ಸಸ್ಯೋದ್ಯಾನವನದ ಬಗ್ಗೆ ಹೇಳ್ತಿದ್ದೆ. ನಿಮಗೆಲ್ಲ ಫ್ರೀ ಆದಾಗ ಬಂದು ಒಂದು ಸಲ ಹೋಗಿ. ಇವತ್ತು ಎಂಟ್ರಿ ಇರಲಿಲ್ಲ ಅಲ್ಲಿಗೆ, ಯಾಕಂದರೆ ತುಂಬ ಜನ ಬರ್ತಿದ್ರಲ್ವ, ತುಂಬ ಎಲ್ಲ ಹಾಳು ಮಾಡ್ತಾರೆ ಅಂತ ಒಳಗಡೆ ಲಾಕ್ ಮಾಡಿಬಿಟ್ಟಿದ್ರು. ಮಕ್ಕಳೆಲ್ಲ ಆಟಾಡೋದಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಜಾರು ಬಂಡೆ ಆಗಿರಬಹುದು, ಅಥವಾ ಅಜ್ಜಿ ಗುಜ್ಜಿ ಅಂತೀವಿ, ಏನಂತಿರೋದಕ್ಕೆ ಸೀಸಾ ಅಂತೇನೋ ಹೇಳ್ತಾರೆ ಅನಿಸುತ್ತೆ. ಒಟ್ಟಿನಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು ಆಟಾಡೋದಕ್ಕೆ ಅಂತ ಅಷ್ಟೊಂದು ಆಟೋಪಕರಣಗಳನ್ನ ಮಾಡಿದ್ದಾರೆ. ಹಾಲಿಡೇಸಲ್ಲಿ ಬಂದು ನಿಮಿಷಾಂಬ ಮತ್ತು ಕರಿಘಟ್ಟ ಮತ್ತು ಶ್ರೀರಂಗಪಟ್ಟಣ, ಮೈಸೂರು ಎಲ್ಲವನ್ನು ನೋಡ್ಕೊಂಡು ಹೋಗಿ. ಎಲ್ಲ ಪ್ಲೇಸ್ಗಳು ತುಂಬ ಚೆನ್ನಾಗಿದೆ. ಅದಾದಮೇಲೆ ಕಬ್ಬಿನ ಹಾಲು ಕುಡ್ಕೊಂಡು ಬಂದಮೇಲೆ ಇವಾಗ ನಾವು ಬಿಸಿ ಬಿಸಿ ಜೋಳವನ್ನು ತಗೋತಾ ಇದ್ದೀವಿ. ರೇಖಕ್ಕ ತರ್ತೀನಿ ಅಂತ ಹೋದರು, ಅಂದರೆ ಅವ್ರು ತಗೋತಿದ್ರು. ಎಲ್ಲರೂ ಹೋಗಿ ಯಾಕೆ ನಿಂತ್ಕೊಳ್ಳೋದು ಅಂತ ಫುಲ್ಲು ರಶ್ ಇತ್ತಲ್ಲಿ. ನಾನು ಮತ್ತು ಶಾರು ಹಾಗೆ ದೂರದಲ್ಲಿ ನಿಂತ್ಕೊಂಡಿದ್ವಿ. ಶಾರು ಕೂಡ ನನಗಿಂತ ಹೈಟ್ ಇದ್ದಾಳೆ, ಐಶು ಕೂಡ ನನಗಿಂತ ಹೈಟ್ ಇದ್ದಾಳೆ. ಇಬ್ಬರು ಮಕ್ಕಳು ನನಗಿಂತ ಎತ್ತರವಾಗಿ ಬೆಳೆದ್ಬಿಟ್ಟಿದ್ದಾರೆ. ತುಂಬ ಕಡೆ ಹೋದಾಗ ಲಾಸ್ಟ್ ಟೈಮ್ ರಥಸಪ್ತಮಿಗೆ ಹೋಗಿದ್ದೆ ಅಲ್ವಾ, ಶಾರುಗೆ ಕೇಳ್ತಿದ್ರು ನಿಮ್ಮ ಫ್ರೆಂಡಾ ಅಂತ ನನಗೆ. ಅದಾದಮೇಲೆ ನಾನು ರೀತು ಮೈಸೂರಿಗೆ ಹೋದಾಗ ಅಕ್ಕ ತಂಗಿರ ಥರ ಇದ್ದೀರಾ ಅಂತ ಹೇಳ್ತಿದ್ರು. ಯಾರಾದರೂ ಅದು ಆ ರೀತಿ ಹೇಳಿದಾಗ ಒಂದು ಕಡೆಯಿಂದ ಖುಷಿ ಆಗುತ್ತೆ. ಆದರೆ ಮತ್ತೊಂದು ಕಡೆಯಿಂದ ಏನನ್ನಿಸ್ತಿರುತ್ತೆ ಅಂದರೆ, ನಮ್ಮ ಮಕ್ಕಳು ನಮ್ಮ ಎತ್ತರಕ್ಕೆ ಬೆಳೆದಿದ್ದಾರೆ, ಆದರೆ ಅವ್ರಿಗಿನ್ನ ನಾವಿನ್ನೂ ಏನೂ ಮಾಡ್ತಿಲ್ವಲ್ಲ ಅಂತ ಅನ್ನಿಸ್ತಿರುತ್ತೆ. ಅಂದರೆ ಅವ್ರು ಇಷ್ಟಪಟ್ಟು ಏನೋ ಒಂದು ಬೆಲೆ ಬಾಳುವಂತಹ ವಸ್ತುಗಳನ್ನ ಕೇಳಿದಾಗ ಅದನ್ನು ಕೊಡಿಸುವಂಥ ಶಕ್ತಿನ ದೇವ್ರು ನಮ್ಗೆ ಕೊಟ್ಟಿಲ್ವಲ್ಲ ಅಂತ ಅನ್ನಿಸ್ತಿರುತ್ತೆ. ಇನ್ನೊಂದು 3-4 ವರ್ಷ ಆದರೆ ಅವರು ಮದುವೆ ಸ್ಟೇಜಿಗೆ ಬರ್ತಾರೆ, ಆದರೆ ನಾವಿನ್ನೂ ಏನೂ ರೆಡಿ ಮಾಡಿಕೊಂಡೇ ಇಲ್ವಲ್ಲ ಅಂತ ಕೂಡ ಅನ್ನಿಸ್ತಿರುತ್ತೆ. ಬಿಡಿ, ಆ ವಿಚಾರ ಎಲ್ಲ ನಾನು ಮತ್ತೊಂದು ವಿಡಿಯೋದಲ್ಲಿ ನೇರವಾಗಿ ಕೂತ್ಕೊಂಡೆ ಹೇಳ್ತೀನಿ. ಇವಾಗ ನಾವು ಕರಿಘಟ್ಟದ ಬಗ್ಗೆನೇ ಮಾತಾಡೋಣ. ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನಾನು ಎಡದ ಕೈಯಲ್ಲಿ ಜೋಳ ತಿನ್ಕೊಂಡು ಬರ್ತಿದ್ದೆ ಅಲ್ವಾ, ಸ್ವಲ್ಪ ಝೂಮ್ ಮಾಡಿ ತೋರಿಸೋಣ ಅಂತ ಹೇಳಿದ್ರು. ನನಗೆ ಝೂಮ್ ಮಾಡೋದಕ್ಕೆ ಎಡದ ಕೈಯಲ್ಲಿ ಜೋಳ ಇತ್ತು, ಅದರಿಂದ ಝೂಮ್ ಮಾಡಿ ತೋರಿಸಿಲ್ಲ ನಿಮಗೆ. ಇಲ್ಲೊಂದು ಕಂದ ಬಲೂನ್ ಮಾರ್ತಾ ನಿಂತಿತ್ತು. ಅಲ್ಲಿ ನೋಡಿ ಒಂದಿಬ್ಬರು ಸೇಮ್ ಸ್ಯಾರಿ ಹಾಕ್ಕೊಂಡು ಬಂದಿದ್ದಾರೆ. ಫ್ರೆಂಡ್ಸಾ ಅಕ್ಕ ತಂಗಿರ ಗೊತ್ತಿಲ್ಲ. ಒಂದಿಬ್ಬರು ಜೆಂಟ್ಸ್ ಕೂಡ ಹಾಗೆ ಹಾಕ್ಕೊಂಡಿದ್ರು. ಮೇ ಬಿ ಅವರಿಬ್ಬರು ಫ್ರೆಂಡ್ಸ್ ಅನಿಸುತ್ತೆ. ಮಕ್ಕಳಿಗೆ ತುಂಬ ದಾಹ ಆಗಿತ್ತು. ನಾವು ನೀರು ಬಾಟಲ್ ಕೂಡ ತೊಗೊಂಡು ಹೋಗಿರಲಿಲ್ಲ ಮೇಲ್ಗಡೆ. ಅಲ್ಲಿ ಯಾರೋ ಅಡುಗೆ ಮಾಡ್ತಿದ್ರು, ಅವ್ರ ಹತ್ರ ನೀರು ಕೇಳಿದ್ವಿ, ಅವರು ಪಾನ್ಕಾನೇ ಕೊಟ್ಟರು. ಎಲ್ಲ ಒಂದು ಸಾಂಗಲ್ಲಿ ಕೇಳಿದ್ದೀನಿ, ನಾವು ನೀರು ಕೇಳಿದ್ರೆ ಪಾನ್ಕಾನೇ ಕೊಡ್ತಾರೆ ಅಂತ. ನಿಂಗೆ ಪಾನಿಪುರಿ ಕೊಡಿಸ್ತೀನಿ ಕುಡಿ ಅಂತ ಹೇಳಿದ್ದು. ಆಯ್ತು, 2 ತಿನ್ನಿ. ಆದರೆ ನಮ್ಮನೆ ನಾಯಿ ಮರಿಗೆ ಪಾನ್ಕ ಗಿನ್ಕಾಯಿ ಎಲ್ಲ ಬೇಡ, ಗೋಬಿ ಮತ್ತು ಪಾನಿಪುರಿ ಬೇಕಂತೆ. ಹಾಗೆ ಬರ್ತಾ ನೋಡಿ ಕಾವೇರಿ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ. ಇದೇ ಕಾಲುವೆ ನಮ್ಮೂರಿಗೆ ಬರೋದು. ಹಾಗೂ ರೇಖಕ್ಕ ರೇಗಿಸ್ತಿದ್ರು, ಶ್ರುತಿಯಲ್ಲಿ ಇಳಿದ್ಬಿಡು, ನೀನು ನಡೆಯೋದೇ ಬೇಡ, ಥ್ರೂ ನಮ್ಮೂರಿಗೆ ಕರ್ಕೊಂಡು ಬರುತ್ತೆ ಅಂತ. ಮೇಲ್ಗಡೆ ಕಾಲುವೆ ಇದೆ, ಕೆಳಗಡೆ ಹೊಳೆ ಇದೆ, ಕಾವೇರಿ ಹೊಳೆ. ಆ ಹೊಳೆ ಕೂಡ ನಮ್ಮೂರ ಮೇಲೇ ಹೋಗೋದು. ರೇಖಕ್ಕ ಕಡಲೆಪುರಿ ತೊಗೊಳಕ್ಕೆ ಅಂತ ಬಂದರು. ಶಾರುಗೆ ಕಡಲೆಪುರಿ ತೊಗೊಳ್ಳೋಣ ಅಂತ ಹೇಳಿದೆ. ಅವಳು ಬೇಡಮ್ಮ, ನನಗೆ ಕಡಲೆಕಾಯಿ ಬೀಜ ಬೇಕು, ಕಡಲೆಕಾಯಿ ಬೀಜ ಕೊಡಿಸಿ ಅಂತ ಹೇಳಿದ್ಲು. ಅವಳಿಗೆ ಕಡಲೆಕಾಯಿ ಬೀಜ ಕೊಡಿಸಿ ಕೈ ಮೇಲೆಲ್ಲ ಪಾನಕ ಚೆಲ್ಬಿಟ್ಟಿದ್ರು. ಅದಕ್ಕೆ ಕಾಲುವೆಲ್ಲಿ ಹೋಗಿ ಕೈ ತೊಳ್ಕೊತಾ ಇದ್ದೀನಿ. ಅಲ್ಲಿಂದ ಮೇಲಿಂದ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ಫುಲ್ಲು ಮೆಟ್ಲು ಕೆಳಗಡೆ ಪೂರ್ತಿ ಎಲ್ಲ ಸಾಮಾನು ಮಾರ್ತಾ ಇದ್ದಾರೆ. ನಮ್ಮೂರಿನ ಕರಿಘಟ್ಟ ಜಾತ್ರೆ ನಿಮ್ಗೆ ಇಷ್ಟ ಆಯಿತಾ? ಇಲ್ಲಿ ನೋಡಿ ಪುಟಾಣಿ ಸ್ಕೂಟರ್ಗಳನ್ನ ನೋಡ್ತಾ ಇದ್ರೆ ಎತ್ಕೊಂಡು ಓಡಿಸ್ಕೊಂಡು ಹೋಗೋಣ ಅಂತ ಅನ್ನಿಸ್ತಿತ್ತು.
ಪ್ರಾಣಿಗಳ ಮುಖವಾಡಗಳು ನೋಡಿ. ಇಲ್ಲಿ ನೋಡಿ ಇದೇನೋ ಕೊಳ್ಗೇರಿ ಅಂತ ಏನೋ ಹೇಳ್ತಾರಲ್ವಾ, ಸೊ ಆ ರೀತಿ ಟೆಂಟ್ಗಳನ್ನ ಹಾಕ್ಕೊಂಡಿದ್ದಾರೆ. ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನಗಳು. ನಮಗೆ ಇಷ್ಟೆಲ್ಲ ಅನುಕೂಲ ಇರೋ ಮನೆಗಳಿದ್ರೂ ಎಷ್ಟೊಂದು ಯೋಚನೆ ಮಾಡ್ತಿರ್ತೀವಿ, ಇನ್ನು ಪೇಂಟ್ ಮಾಡಿಸಿಲ್ಲ, ಇಲ್ಲ ನಾನೇ ಯೋಚನೆ ಮಾಡ್ತಿರ್ತೀನಿ, ಇನ್ನು ಪೇಂಟ್ ಮಾಡಿಸಿಲ್ಲ, ವಾರ್ಡ್ರೋಬ್ ಮಾಡಿಸಿಲ್ಲ, ಫ್ಯಾನ್ ಹಾಕ್ಸಿಲ್ಲ, ಕಾಂಪೌಂಡ್ ಹಾಕ್ಸಿಲ್ಲ ಅಂತ. ನಿಜ ನಾನೇ ಯೋಚನೆ ಮಾಡ್ತಿರ್ತೀನಿ. ಆದರೆ ಪಾಪ ಅವ್ರಿಗೆ ಏನೂ ಇಲ್ಲ, ಜಸ್ಟ್ ಒಂದು ಟೆಂಟಲ್ಲಿ ಅವರು ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾನೇನೋ ಪೂರ್ತಿ ಹೇಳೋದಕ್ಕಾಗ್ತಿಲ್ಲ, ಯಾಕಂದರೆ ಸಮಯ ಇಲ್ಲ. ಅಲ್ಲಿ ನೋಡಿ ಗ್ಲಾಸ್ ಮಾರೋರು ಎಷ್ಟು ಚೆನ್ನಾಗಿ ಟ್ಯೂನ್ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ. ಶಾರು ಇಲ್ಲಿ ಪಿಂಕ್ ಕಲರ್ ಕಾಣಿಸ್ತಿದೆ ಅಲ್ವಾ, ಬಾಲ ಥರ ಇದೆಯಲ್ಲ, ಅದೊಂದು ಕೊಡ್ಸಮ್ಮ ಅಂತ ಕೇಳಿದ್ರು. ಅವರು 350 ಹೇಳಿದ್ರು. ನಾನು 200 ರೂಪಾಯಿ ತನಕನೂ ಚೌಕಾಸಿ ಮಾಡಿದೆ, ಅವ್ರು ಕೊಡಲಿಲ್ಲ. ಕೊನೆಗೆ ಅದು ಬೇಡ ಅಂದ್ಕೊಂಡು ಪಕ್ಕ ಇನ್ನೊಂದಿತ್ತಲ್ವ ಇದು, ಅದನ್ನು ತೊಗೊಂಡ್ಲು. ಅದು 100 ರುಪೀಸ್ ಏನೋ ಮಾಡಿಕೊಂಡ್ರು. ಅಲ್ಲ, ಅದಿರೋದೇ 100 ರುಪೀಸು. ತಗೋಯ್ತು. ಅವಳು ಬರೋವಾಗ ಅವ್ರ ಅಪ್ಪನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು 100 ರುಪೀಸ್ ಇಸ್ಕೊಂಡು ಬಂದಿದ್ಲು. ಆ 100 ರುಪೀಸ್ಗೆ ಈ ಹೆಡ್ಫೋನನ್ನು ತಗೋತಾ ಇದ್ದಾಳೆ. ಆ ಕಲರ್ ಎಲ್ಲ ಪಿಂಕ್ ತಾತ್ಯಾ, ನೀವು ಹೋಗಲ್ವ ಜಾತ್ರೆಗೆ? ಯಾರಿಗೂ ಹುಷಾರಿಲ್ಲ? ಪಿಂಕ್ ಚೆನ್ನಾಗೈತೆ, ಅದು ಕೊಳಕ್ ತಡೆಯುತ್ತೆ. ನಿಂಗೆ ಬ್ಲೂ ಇಷ್ಟ ಅಲ್ವಾ? ಹಾಂ ತಗೋ, ಚೆನ್ನಾಗೈತೆ ಪಿಂಕ್. ಅಣ್ಣ ಮತ್ತು ಅದಕ್ಕೆ ಇಬ್ಬರು ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗಿದ್ದು ಬರ್ತಿದ್ರು. ಅವ್ರು ಹಾಗೆ ಮಾತಾಡ್ಸ್ಕೊಂಡು ಹೋದರು. ನಾವೆಲ್ಲ ಗೋಬಿ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ಕಲರ್ ಹಾಕ್ತಿಲ್ಲ, ಗೋಬಿ ಕಲರ್ ಹಾಕ್ತಿಲ್ಲ ಇವಾಗ. ತುಂಬಾ ಬಿಸಿ ಇತ್ತು, ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಶಾರು ಜಾತ್ರೆ ಅಂದಮೇಲೆ ಬತಾಸು, ಬಾದುಷಾ ಎಲ್ಲವನ್ನು ತೋರಿಸ್ತಾ ಇರೋದಕ್ಕಾಗುತ್ತಾ? ಇಲ್ಲಿ ನೋಡಿ, ಇವಾಗಲೂ ಸಹ ಯಾರೋ ಪ್ರಸಾದ ಮಾಡ್ಕೊಂಡು ತಂದು ಕೊಡ್ತಾ ಇದ್ದಾರೆ. ಈಗಲೂ ಹೋಗೋರು ಹೋಗ್ತಾ ಇದ್ದಾರೆ, ಬರೋರು ಬರ್ತಾ ಇದ್ದಾರೆ. ಫುಲ್ಲು ಟ್ರಾಫಿಕ್ಕು. ನಮಗೆ ಮೊಸರನ್ನ, ಗೋಬಿ ಅದು ಇದು ತಿಂದಿದ್ವಿ ಅಲ್ವಾ, ಅದೇ ಸಾಕಾಗಿತ್ತು. ಸೊ ಪ್ರಸಾದನೂ ಈಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾರಾದರೂ ಬೇರೆಯವ್ರಿಗೆ ಈಸ್ಕೊಳ್ಳೋಕ್ಕಾಗತ್ತೆ ಅಂತ ಸುಮ್ಮನೆ ಆದ್ವಿ. ನೀರು ಮಜ್ಜಿಗೆ ಕೂಡ ಕೊಡ್ತಾಯಿದ್ರು. ನನ್ನ ಫ್ರೆಂಡ್ ಅನಿತಾ ಅವ್ರ ಅಮ್ಮ ಸಿಕ್ಕರು. ಅವರಿಗೆ ಮೇಲೆಲ್ಲೋ ಸೀಬೆ ಹಣ್ಣು ಕೊಡ್ತಿದ್ರಂತೆ. ಸೊ ನನಗೊಂದು ಅರ್ಧ ತಂದು ಕೊಟ್ಟರು. ಜಾತ್ರೆ ಅಂದರೆ ನಮಗೆ ಮಾತ್ರ ಇಷ್ಟ ಆಗುತ್ತೆ ಅಂದ್ಕೊಂಡ್ರ, ಫಾರಿನರ್ಸ್ಗೂ ಇಷ್ಟ ಆಗುತ್ತೆ. ಅವರು ಕೂಡ ಬರ್ತಾರೆ, ಅವರು ಕೂಡ ನೋಡ್ಕೊಂಡು ಹೋಗ್ತಾರೆ. ಊಟ ಎಲ್ಲ ಹಂಚಾದ್ಮೇಲೆ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ಜೋಡಿ ಕೈ ಹಿಡ್ಕೊಂಡು ಬರ್ತಿದ್ರು. ಅವ್ರನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಸ್ಕೂಟರ್ನಲ್ಲೋ ಕಾರ್ನಲ್ಲೋ ಕರ್ಕೊಂಡು ಹೋಗೋದೇನು ಬೇಡ, ಹೀಗೆ ಕೈಗಿಟ್ಕೊಂಡು ಕರ್ಕೊಂಡು ಹೋಗ್ತಾರಲ್ವ, ಅದೊಂಥರ ಪ್ರೀತಿ.